ಯಶ್ ಅವರ ರಾಮಾಯಣ ಜೀರೋಯಿಂದ ವಿಶ್ವದ ಅತಿ ದೊಡ್ಡ ಸಿನಿಮಾದವರೆಗೆ ಸಂಪೂರ್ಣ ವಿಶೇಷ ವರದಿ ಸಮಾನತೆಯ ಧ್ವನಿಯಲ್ಲಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಸಮಾನತೆಯ ಧ್ವನಿ. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಇದೊಂದು ಹೊಸ ದಾಖಲೆ ಬರೆಯಲು ಹೊರಟಿರುವ ಸಿನಿಮಾ ಯಾವುದು ಎಂದು ಕೇಳಿದರೆ ಇಂದು ಬಹುತೇಕ ಉತ್ತರ ಒಂದೇ ಆಗಿರುತ್ತದೆ, ಅದು ರಾಮಾಯಣ ಅಂತ. ಇದು ಕೇವಲ ಮತ್ತೊಂದು ಪೌರಾಣಿಕ ಸಿನಿಮಾ ಅಂತ ಅಲ್ಲ. ಭಾರತೀಯ ಸಂಸ್ಕೃತಿ, ತಂತ್ರಜ್ಞಾನ, ದೃಶ್ಯ ವೈಭವ ಮತ್ತು ವಿಶ್ವಮಟ್ಟದ ಸಿನಿಮಾ ನಿರ್ಮಾಣವನ್ನು ಎಲ್ಲವೂ ಒಂದೇ ವೇದಿಕೆಯಲ್ಲಿ ತರುವ ಮಹತ್ವಾಕಾಂಕ್ಷೆಯ ದೊಡ್ಡ ಪ್ರಯತ್ನವಾಗಿದೆ. ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದೇ ಪಾತ್ರ ಇಂದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗಿದೆ. ಈ ಸಿನಿಮಾದ ಒಟ್ಟು ವೆಚ್ಚ ಸುಮಾರು 4,000 ಕೋಟಿಗಳಿಗಿಂತ ಅಧಿಕವಾಗಿರಬಹುದು ಎನ್ನಲಾಗಿದೆ. ಅಲ್ಲದೆ ಸುಮಾರು 375 ಕೋಟಿಯವರೆಗೂ ಮೂವಿ ಪ್ರಮೋಷನ್ಗೆ ಖರ್ಚು ಮಾಡಲಾಗಿದೆ ಎಂದು ಹೇಳಲಾಗಿದೆ. ಈ ಸಿನಿಮಾಗೆ ಇಷ್ಟೊಂದು ವೆಚ್ಚ ಮಾಡ್ತಿರೋದು ಯಾಕೆ ಗೊತ್ತಾ? ಏಕೆಂದರೆ ಇದೊಂದು ಸಾಮಾನ್ಯ ಸಿನಿಮಾ ಅಲ್ಲ. ವಿಶ್ವಮಟ್ಟದ VFX, ಅತ್ಯಾಧುನಿಕ CGI, ಸಾವಿರಾರು ಕಲಾವಿದರು, ಭವ್ಯ ಸೆಟ್ಗಳು, ಅಂತಾರಾಷ್ಟ್ರೀಯ ತಾಂತ್ರಿಕ ತಂಡ, ವರ್ಷಗಳ ಸಂಶೋಧನೆ ಮತ್ತು ಸೂಕ್ಷ್ಮ ಪೂರ್ವ ತಯಾರಿಯೊಂದಿಗೆ ಈ ಸಿನಿಮಾ ರೂಪುಗೊಳ್ಳುತ್ತಿದೆ. ಪ್ರತಿಯೊಂದು ದೃಶ್ಯವೂ ನೋಡುವಾಗ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವಂತೆ ರೂಪಿಸಲಾಗುತ್ತದೆ. ಈ ಸಿನಿಮಾದ ಬಹು ನಿರೀಕ್ಷಿತ ಪಾತ್ರ ನಮ್ಮ ಕನ್ನಡದ ಹೆಮ್ಮೆಯ ಯಶ್ ಅವರ ರಾವಣ. ರಾಮಾಯಣದಲ್ಲಿ ರಾವಣ ಎಂದರೆ ಕೇವಲ ಒಬ್ಬ ಖಳನಾಯಕನಲ್ಲ, ಅಪಾರ ವಿದ್ಯೆ, ಜ್ಞಾನ ಹೊಂದಿರುವ ರಾಜ, ಮಹಾನ್ ಶಿವಭಕ್ತ, ಅತ್ಯಂತ ಶಕ್ತಿಶಾಲಿ, ಧೈರ್ಯಶಾಲಿ ಯೋಧ. ಆದರೆ ಸ್ವಯಂ ಅಹಂಕಾರದಿಂದ ತನ್ನ ಸಾಮ್ರಾಜ್ಯವನ್ನೇ ಕಳೆದುಕೊಂಡ ವ್ಯಕ್ತಿ. ಈ ಸಂಕೀರ್ಣ ವ್ಯಕ್ತಿತ್ವವನ್ನು ಜೀವಂತಗೊಳಿಸುವ ಜವಾಬ್ದಾರಿ ಯಶ್ ಅವರ ಮೇಲಿದೆ. ಅದಕ್ಕಾಗಿ ಅವರು ವಿಶೇಷ ದೈಹಿಕ ತರಬೇತಿ, ವಿಭಿನ್ನ ಲುಕ್, ಪಾತ್ರದ ಅಧ್ಯಯನ ಮತ್ತು ದೀರ್ಘ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಎನ್ನಲಾಗುತ್ತಿದೆ. ಜೀರೋಯಿಂದ ವಿಶ್ವಮಟ್ಟದ ಹೆಸರುವಾಸಿಯಾದ ಹೆಮ್ಮೆಯ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಒಂದು ಕಾಲದಲ್ಲಿ ಕನ್ನಡ ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಯುವಕ, ಚಿತ್ರರಂಗದಲ್ಲಿ ಅವಕಾಶಕ್ಕಾಗಿ ಕಷ್ಟಪಟ್ಟ ಕಲಾವಿದ. ಇಂದು ಭಾರತದ ಅತಿ ದೊಡ್ಡ ಸಿನಿಮಾಗಳಲ್ಲಿ ಪ್ರಮುಖ ನಟ ಮತ್ತು ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ. ಮೊಗ್ಗಿನ ಮನಸ್ಸು, ರಾಜ ಹುಲಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾಗಳು ಅವರನ್ನು ಕನ್ನಡದ ಸ್ಟಾರ್ ಆಗಿ ಬೆಳೆಸಿದವು. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಆದರೆ ಆ ಒಂದು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿತು. KGF ಮೂಲಕ ಕನ್ನಡ ಚಿತ್ರರಂಗದ ಶಕ್ತಿಯನ್ನು ಇಡೀ ಭಾರತಕ್ಕೂ ಜಗತ್ತಿಗೂ ಪರಿಚಯಿಸಿದ ಯಶ್. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್. ಇಂದು ಬಾಲಿವುಡ್ನ ಅತ್ಯಂತ ದೊಡ್ಡ ಯೋಜನೆಯ ಕೇಂದ್ರ ಬಿಂದುವಾಗಿದ್ದಾರೆ ಎಂದರೆ ಅದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಇದು ಕೇವಲ ಒಬ್ಬ ನಟನ ಯಶಸ್ಸಿನ ಕಥೆಯಲ್ಲ, ಇದು ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಕತೆ. ಮನುಷ್ಯ ಕನಸು ಕಂಡರೆ ಅದನ್ನು ಸಾಧಿಸಬಹುದು ಎಂಬ ನಂಬಿಕೆಯ ಕತೆ. ಇಂದು ಕೋಟ್ಯಾಂತರ ಕನ್ನಡಿಗರ ಚಿತ್ರರಂಗದ ಅಭಿಮಾನಿಗಳಲ್ಲಿ ಕಾಡುತ್ತಿರುವ ಪ್ರಶ್ನೆ ಒಂದೇ: ಯಶ್ ಅವರ ರಾವಣ ಪಾತ್ರ ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಬರುತ್ತಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಈ ಸಿನಿಮಾದ ಬಗ್ಗೆ, ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇ? ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ವಿಶೇಷ ವರದಿಗಳು, ಸಿನಿಮಾ ವಿಶ್ಲೇಷಣೆಗಳು ಮತ್ತು ಸಾಮಾಜಿಕ ಸುದ್ದಿಗಳಿಗಾಗಿ ಸಮಾನತೆಯ ಧ್ವನಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.